ಬೆಂಗಳೂರಿನಲ್ಲಿ ಮತ್ತೊಂದು ತ್ರಿವಳಿ ಮರ್ಡರ್ ಆಗಿದೆ. ತಾಯಿ, ಅಜ್ಜಿ ಹಾಗೂ ಮಾವನನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ತ್ರಿವಳಿ ಮರ್ಡರ್ ಇದು. ಬೆಂಗಳೂರಿನ ಕೊಟ್ಟಿಗೆಪಾಳ್ಯದಲ್ಲಿ ಮೂವರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 8:30ಕ್ಕೆ ನಡೆದಿರುವಂತಹ ಘಟನೆ ಇದು. ಮೂವರನ್ನ ಕೊಚ್ಚಿ ಕೊಂದು ಯುವಕ ಪ್ರಶಾಂತ್ ನಂತರ ಆತನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಾಯಿ, ಅಜ್ಜಿ, ಮಾವನನ್ನ ಭೀಕರವಾಗಿ ಕೊಂದಿರುವಂತಹ ಯುವಕ ಮೂವರನ್ನ ಕೊಂದು ನಂತರ ಆತನು ಕೂಡ ನೇಣಿಗೆ ಶರಣಾಗಿದ್ದಾನೆ. ಯುವಕ ಪ್ರಶಾಂತ್ ನೇಣು ಬಿಗಿದುಕೊಂಡು ರೂಮ್ನಲ್ಲಿ ನೇಣಿಗೆ ಶರಣಾಗಿದ್ದಾನೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವ ಸತೀಶ್ ಈ ಮೂರು ಜನರನ್ನ ಭೀಕರವಾಗಿ ಹತ್ಯೆ ಮಾಡಿ ನಂತರ ಆತನು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು ಪ್ರಶಾಂತ್ನನ್ನ ಹಿಡಿದು ಮನೆಯಲ್ಲಿ ಕೂಡಿ ಹಾಕಿದ್ದಂತಹ ಸ್ಥಳೀಯರು ಕೂಡಿ ಹಾಕಿದ್ದ ಮನೆಯಲ್ಲೇ ಯುವಕ ಪ್ರಶಾಂತ್ ನೇಣಿಗೆ ಶರಣಾಗಿದ್ದಾನೆ. ಕೊಟ್ಟಿಗೆಪಾಳ್ಯದ ಅಯ್ಯಪ್ಪ ದೇವಸ್ಥಾನ ಬಳಿ ಇರುವಂತಹ ಮನೆ ಇದು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತಾಯಿ ಮಂಗಳಮ್ಮ, ಅಜ್ಜಿ ನಂಜಮ್ಮ, ಮಾವನನ್ನ ಹತ್ಯೆ ಮಾಡಿದ್ದಾರೆ. ಹತ್ಯೆ ಮಾಡಿ ಪರಾರಿ ಆಗ್ತಾ ಇದ್ದ ಯುವಕ ಪ್ರಶಾಂತ್ನನ್ನ ಹಿಡಿದು ಮನೆಯಲ್ಲಿ ಕೂಡಿ ಹಾಕಿದ್ರು ಸ್ಥಳೀಯರು. ಕೂಡಿ ಹಾಕಿದ್ದ ಮನೆಯಲ್ಲೇ ಯುವಕ ಪ್ರಶಾಂತ್ ಸಾವಿಗೆ ಶರಣಾಗಿದ್ದಾನೆ. ನೋಡಿ, ತನ್ನ ಕುಟುಂಬವನ್ನೇ ಕೊಲೆ ಮಾಡಿ ತಾನು ಕೂಡ ಆತ್ಮಹತ್ಯೆನ ಮಾಡಿಕೊಂಡಿದ್ದಾನೆ. ಕೊಲೆ ಮಾಡ್ತಾ ಇದ್ದಂತೆ ಅದು ಸ್ಥಳೀಯರ ಗಮನಕ್ಕೆ ಬಂದಿದೆ. ಸ್ಥಳೀಯರು ಆತನನ್ನ ಕೂಡಾಕಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೂಡಾಕ್ದಂತಹ ಸಂದರ್ಭದಲ್ಲಿ ಆತನು ಕೂಡ ಆತ್ಮಹತ್ಯೆನ ಮಾಡಿಕೊಂಡಿದ್ದಾನೆ. ಅಂದ್ರೆ ಆತನ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ ಅಂತ ಹೇಳಿ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಒಂದೇ ಮನೆಯ 4 ಈಗ ಸಾವಿನ ಮನೆ ಸೇರಿರುವುದು. ಈಗ ಸದ್ಯಕ್ಕೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಈ ಸಾವಿಗೆ ಕಾರಣ ಏನು, ಯಾಕಾಗಿ ಆತ ಕೊಲೆ ಮಾಡ್ದ, ಏನಾದ್ರೂ ಪದೇ ಪದೇ ಜಗಳಗಳಾಗ್ತಾ ಇತ್ತ ಅಂತ. ಅಂದ್ರೆ ಈ ಹಿಂದೆ ಸ್ಥಳೀಯರು ಹೇಳೋ ಪ್ರಕಾರ ಈ ಹಿಂದೆ ಆತ ಮನೆಯವರ ಜೊತೆ ಅಷ್ಟು ಸಂಪರ್ಕದಲ್ಲಿರಲಿಲ್ಲ, ಅಷ್ಟು ಮನೆಗೆ ಬಂದು ಹೋಗೋದು ಮಾಡ್ತಾ ಇರಲಿಲ್ಲ. ಯಾವಾಗಲೂ ಅಪರೂಪಕ್ಕೆ ಮನೆಯವರ ಜೊತೆ ಆತ ಬರ್ತಿದ್ದ. ಆದ್ರೆ ಇದ್ದಕ್ಕಿದ್ದಂತೆ ಆತ ಕೊಲೆ ಮಾಡೋದಕ್ಕೆ ಏನ್ ಕಾರಣ ಆಯ್ತು? ಆತ ಮಾನಸಿಕ ಸ್ಥಿಮಿತ ಏನಾದ್ರೂ ಕಳ್ಕೊಂಡ ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ? ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂದ್ರೆ ಪ್ರಶಾಂತ್ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಯುವಕ ಏನಿದ್ದಾನೆ, ಆತನ ತಂದೆ ಪ್ರತಿಕ್ರಿಯೆ ನೀಡಿದ್ದಾರೆ TV9ಗೆ. ಬೆಂಗಳೂರಿನಲ್ಲಿ ಮೂವರನ್ನ ಕೊಂದು ಆರೋಪಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಪುತ್ರ ಪ್ರಶಾಂತ್ ಯಾಕೆ ಹೀಗೆ ಮಾಡ್ದ ಅಂತ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಆರೋಪಿ ಪ್ರಶಾಂತ್ ತಂದೆ ಚಿಕ್ಕಣ್ಣ ಹೇಳಿಕೆ ನೀಡಿದ್ದಾರೆ. ಅವನಿಗೆ ಜ್ಞಾನ ಚೆನ್ನಾಗೇ ಇತ್ತು, ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದ, ರಾತ್ರಿ ಚೆನ್ನಾಗೇ ಇದ್ದ. ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೆ, ಮನೆಯಲ್ಲಿ ಯಾವ ಗಲಾಟೆ ಆಗಿಲ್ಲ, ಆದ್ರೆ ಯಾಕೆ ಈ ರೀತಿಯಾಗಿ ಮಾಡೋದು ಗೊತ್ತಿಲ್ಲ ಅಂತ ಪ್ರಶಾಂತ್ ತಂದೆ ಚಿಕ್ಕಣ್ಣ ಹೇಳಿಕೆ ನೀಡಿದ್ದಾರೆ. ಎಲ್ಲ ಊಟ ಮಾಡ್ಬಿಟ್ಟು ಮಣಿಗಿದ್ದು ನಾನು ಬೆಳಗ್ಗೆ ಎದ್ದು ಮಾಮೂಲಿ 6 ಗಂಟೆಗೆ ಎದ್ದು ಅಂಗಡಿ ತಕ್ಕ ಹೋಗ್ತೀನಿ, ಐರನ್ ಅಂಗಡಿ. ಅಲ್ಲಿ ನನ್ನ ಪಾಡಿಗೆ ನಾನು ಹೋದೆ, ಇವ್ರು ಇನ್ನೂ ಮಣಗಿದ್ರು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಜಗಳ ಆಯ್ತು ಏನಾಯ್ತು. ನನಗೆ ಫೋನ್ ಹಾಕೋರು ಈಗ 10 ಗಂಟೆಗೆ ಹಿಂಗಾಗೈತು. ಏನ್ ಮಾಡೋಣ ಅಂತ ನನ್ಗೆ ಗೊತ್ತೇ ಇಲ್ಲ. ಮೊದ್ಲೇ ಅಂತ ಗಲಾಟೆ ಏನಿಲ್ಲ, ಸುಮ್ನೆ ಅವ್ರ ತಾಯಿ ಕಂಡ್ರೆ ಹಂಗೆ ಹಿಂಗೆ ನೀನು ಅಷ್ಟೇ. ಇಲ್ಲ, ಎಲ್ಲ ಒಟ್ಟಿಗೆ. ಏನ್ ಕೆಲಸ ಮಾಡ್ತೀವಿ ಪ್ರಶಾಂತ್? ಡ್ರೈವಿಂಗ್ ಕೆಲಸ. ಇಲ್ಲ ನೆನ್ನೆ ಗಲಾಟೆ ಆಗಿದ್ರೆ ನಾನು ಹೋಯ್ತಾನೆ ಇರಲಿಲ್ಲ ಅಂಗಡಿ ತೆಗಿಯಕ್ಕೆ. ಒಟ್ನಲ್ಲಿ ನಾನು ಇದ್ದೆ, ನನ್ನ ಕಳ್ಸ್ಬಿಡೋಣ ಗೊತ್ತಿಲ್ಲ. ಅಲ್ಲ, ಒಟ್ನಲ್ಲಿ ಗಲಾಟೆ ಮಾತ್ರ ಆಗಿದ್ರೆ ನಾನು ಹೋಯ್ತಿರ್ಲಿಲ್ಲ ಬಿಡಿ ಅಂಗಡಿ ತೆಗಿಯಕ್ಕೆ. ಏನ್ ಆತರ ಎಲ್ಲ ಜ್ಞಾನ ಚೆನ್ನಾಗೇ ಇತ್ತು. ಒಂದೊಂದ್ಸಲ ಇದಾಗನು ಇದ್ ಮಾಡೋನು, ಎಲ್ಲ ಕರೆಕ್ಟ್ ಆಗಿ ಮಾತಾಡೋನು, ಎಲ್ಲ ಇದ್ ಮಾಡೋನು. ಏನಂತ ಕಂಡಿಡಿಯೋದು, ಕೆಲ್ಸಕ್ಕೆ ಹೋಯ್ತಿದ್ನಲ್ಲ ಡ್ರೈವಿಂಗ್ ಕೆಲ್ಸಕ್ಕೆ. ಆತರ ಏನಾದ್ರೆ ಡ್ರೈವಿಂಗ್ ಕೆಲಸ ಮಾಡಕ್ ಆಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಗಮನಿಸ್ತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಹೆಚ್ಚಿನದಾಗಿ ನಡೀತಾ ಇರುವಂಥದ್ದು. ಅಂದರೆ ತಮ್ಮ ಮನೆಯವರನ್ನೇ, ತಂದೆ ತಾಯಿಯನ್ನೇ ನೋಡದೆ ಕೊಲೆ ಮಾಡುವಂಥದ್ದು, ಕೊಲೆ ಮಾಡಿಸುವಂಥದ್ದು. ಅದು ಆಸ್ತಿ ವಿವಾದ ಇರ್ಬೋದು, ಕೌಟುಂಬಿಕ ಕಲಹ ಇರ್ಬೋದು, ಮಾನಸಿಕ ಖಿನ್ನತೆ ಇರ್ಬೋದು, ಈ ರೀತಿಯಾದಂಥ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಬಟ್ ಈ ಪ್ರಕರಣ ಏನಕ್ಕೆ ಈತ ಹತ್ಯೆ ಮಾಡ್ದ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಹೇಗೆ? ಕಮಲ್, ಇಲ್ಲಿವರೆಗೂ ಕೂಡ ಪ್ರಶಾಂತ್ ಒಂದೇ ಕುಟುಂಬದ ಮೂವರನ್ನ ಕೊಲೆ ಮಾಡಿ ಆತ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡಿದ್ದಾನೆ ಅನ್ನುವಂತಹ ವಿಚಾರ ಇನ್ನಷ್ಟೇ ಗೊತ್ತಾಗ್ಬೇಕಾಗಿರುವಂತದ್ದು. ಅಂದ್ರೆ ಕೌಟುಂಬಿಕವಾಗಿ ಏನಾದ್ರು ಕಲಹ ಆಯ್ತಾ, ಅದ್ರ ಜೊತೆಗೆ
ಈತ ಕೆಲಸ ಏನು ಮಾಡ್ತಿದ್ದ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈತನ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕುಟುಂಬಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರ ಅಥವಾ ಬುದ್ಧಿವಾದವನ್ನ ಹೇಳುವಂತ ಕೆಲಸವನ್ನ ನಿರಂತರವಾಗಿ ಏನಾದ್ರು ಮಾಡ್ತಿದ್ರ, ಇದೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳ್ಕೊಂಡಿರುವಂತದ್ದು. ಯಾಕಂತಂದ್ರೆ ಇವತ್ತು ಒಂದೇ ಕುಟುಂಬದ 4 ಅಂದ್ರೆ 3 ಕೊಲೆ 1 ಆತ್ಮಹತ್ಯೆ ಸೇರಿದಂತೆ 4 ಸಾವಾಗಿರುವಂತದ್ದು. ಅದೃಷ್ಟವಶಾತ್ ಮನೆಯಲ್ಲಿದ್ದಂತಹ ಆ ಪ್ರಶಾಂತ್ನ ತಂದೆ ಚಿಕ್ಕಣ್ಣ ಕೆಲಸಕ್ಕೆ ಹೋಗಿದ್ರಿಂದಾಗಿ ಆತ ಬದುಕುಳಿದಿದ್ದಾನೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇಷ್ಟೊಂದು ಭೀಕರವಾಗಿ 3ರನ್ನ ಕೊಂದು ಅದನ್ನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಬಲಿಷ್ಠವಾದಂತಹ ಕಾರಣ ಏನು ಅನ್ನೋದು ಸದ್ಯಕ್ಕೆ ನಿಜಕ್ಕೂ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡ್ತಾ ಇರುವಂತದ್ದು. ಅಂದ್ರೆ ಪ್ರಶಾಂತ್ ರಾತ್ರಿ ಎಲ್ಲ ಊಟ ಮಾಡಿ ಚೆನ್ನಾಗಿ ಇದ್ದ ಅಂತ ಹೇಳಿ ಅವರ ತಂದೆ ಕೂಡ ಹೇಳ್ತಿರುವಂತದ್ದು. ಆತ ಆರಾಮಾಗಿ ಇದ್ದ, ಆತನ ಮನಸ್ಥಿತಿ ಕೂಡ ತುಂಬಾನೇ ಚೆನ್ನಾಗಿ ಇತ್ತು, ಡ್ರೈವಿಂಗ್ ಕೆಲಸವನ್ನ ಕೂಡ ಆತ ಮಾಡ್ಕೊಂಡಿದ್ದ. ಆದ್ರೆ ಏಕಾಏಕಿ ಯಾವಾಗ ಪ್ರಶಾಂತ್ನ ತಂದೆ ಚಿಕ್ಕಣ್ಣ ಕೆಲಸಕ್ಕೆ ಹೋಗ್ತಾರೆ, ಈ ಸಂದರ್ಭದಲ್ಲಿ 8:30 ಸುಮಾರಿಗೆ ಮನೆಯಲ್ಲಿ ಗಲಾಟೆಯನ್ನ ತೆಗೆದಿದ್ದಾರೆ. ಗಲಾಟೆ ತೆಗೆದು ಮನೆಯಲ್ಲಿದ್ದಂತಹ ಏನು ತಾಯಿ ಮಂಗಳಮ್ಮ ಜೊತೆಗೆ ಅಜ್ಜಿ ಎಲ್ರನ್ನೂ ಕೂಡ ಅದು ಮಾವ ಸತೀಶ್ ಸೇರಿದಂತೆ 3ರನ್ನ ಆತ ಕೊಲೆ ಮಾಡ್ತಾನೆ. ಅದಾದ ಬಳಿಕ ಈ ಎಲ್ಲಾ ದೃಶ್ಯವನ್ನ ಕೂಡ ಪಕ್ಕದಲ್ಲಿದ್ದಂತಹ ಸ್ಥಳೀಯರು ನೋಡ್ತಾರೆ. ಯಾಕಂತಂದ್ರೆ ಮನೆಯಲ್ಲಿ ಸಾಕಷ್ಟು ಚೀರಾಟ ಕೂಗಾಟ ಎಲ್ಲವೂ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಸಹಜವಾಗಿ ಏನಾಗ್ತಿದೆ ಅಂತ ಹೇಳಿ ಅಕ್ಕಪಕ್ಕದಲ್ಲಿದ್ದಂತಹ ಜನ ಕುತೂಹಲದಿಂದ ಬಂದು ನೋಡ್ತಾರೆ. ಬಂದು ನೋಡಿದಾಗ ಎಲ್ರು ಕೂಡ ಒಂದು ಕ್ಷಣ ಗಾಬರಿ ಆಗ್ತಾರೆ. ಯಾಕಂತಂದ್ರೆ ಅಷ್ಟೊಂದು ಭೀಕರವಾಗಿ 3ರನ್ನ ಕೂಡ ಆತ ಕೊಲೆ ಮಾಡ್ತಾ ಇದ್ದ. ಅದಾದ ಬಳಿಕ ಆತ ಹೊರ ಹೋಗೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನ ಪಡ್ತಿದ್ದ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ಕ್ಷಣದಲ್ಲಿ ಅಲ್ಲೇ ಇದ್ದಂತಹ ಸ್ಥಳೀಯರು ಕೂಡ ಮನೆಯ ಡೋರನ್ನ ಲಾಕ್ ಮಾಡ್ತಾರೆ. ಬಹುಶಃ ಅವ್ರು ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಆತ ಈ ಒಂದು ಆತ್ಮಹತ್ಯೆ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ. ಬಹುಶಃ ಆತನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದ್ನು, ಅಥವಾ ಎಲ್ರು ಕೂಡ ಹಿಡ್ಕೊಂಡಿದ್ದಾರೆ, ನನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಒಂದು ಭಯದಿಂದ ಏನೋ ಗೊತ್ತಿಲ್ಲ ರೂಮ್ಗೆ ಹೋಗಿ ಆತ ನೇಣು ಬಿಗಿದುಕೊಂಡು ಸೂಸೈಡ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈ ಎಲ್ಲಾ ಕುಟುಂಬದವರು ಕೂಡ ಮೂಲತಃ ಕುಣಿಗಲ ಒಂದು ಮಾಗಡಿ ಪಾಳ್ಯದವರು ಅನ್ನೋದು ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ತಾಯಿ ಮಂಗಳಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ರೆ, ಅಜ್ಜಿ ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ. ಜೊತೆಗೆ ಮಾವ ಸತೀಶ್ ಅವರು ಕೂಡ ಗಾರ್ಮೆಂಟ್ಸ್ ಅಲ್ಲಿ ಕೆಲಸವನ್ನ ಮಾಡ್ತಿದ್ರು. ಹಾಗೇನೆ ಪ್ರಶಾಂತ್ ತಂದೆ ಚಿಕ್ಕಣ್ಣ ಏನಿದ್ದಾರೆ ಆತ ಒಂದು ಲಾಂಡ್ರಿ ಶಾಪ್ ಅನ್ನ ಇಟ್ಕೊಂಡಿದ್ರು. ಆ ಲಾಂಡ್ರಿ ಶಾಪ್ಗೆ ಬೆಳಿಗ್ಗೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಎಲ್ಲಾ ಕೃತ್ಯಗಳು ನಡೆದೋಗಿದೆ. ಸ್ಥಳೀಯರು ಕರೆ ಮಾಡಿ ವಿಚಾರವನ್ನ ಮುಟ್ಟಿಸಿದ ನಂತರದಲ್ಲಿ ಮನೆಗೆ ಬಂದಾಗ ನಿಜಕ್ಕೂ ಕೂಡ ಅವ್ರಿಗೂ ಕೂಡ ಶಾಕ್ ಆಗಿರುವಂತದ್ದು. ಹಾಗಾಗಿ ಈಗ ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಈಗ ತಂದೆ ಚಿಕ್ಕಣ್ಣನಿಂದ ಅಂದ್ರೆ ಎಲ್ಲ ಮನೆಯ ಏನು ಮೃತಪಟ್ಟಿದ್ದಾರೆ 4 ಅವರ ಅಂತ್ಯಕ್ರಿಯೆ ಎಲ್ಲ ಆದ ಬಳಿಕವಾಗಿ ಚಿಕ್ಕಣ್ಣನಿಂದ ತಂದೆ ಒಂದಿಷ್ಟು ಮನೆಯಲ್ಲಿ ಆತ ಪ್ರಶಾಂತ್ ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದ, ಜೊತೆಗೆ ಯಾಕೆ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದ, ಆತನ ಮಾನಸಿಕ ಸ್ಥಿತಿ ಆಗಿರ್ಬೋದು, ಅಂದ್ರೆ ಏನಾದ್ರು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ, ಏನಾದ್ರು ಚಿಕಿತ್ಸೆ ಕೊಡ್ತಾ ಇದ್ದ, ಈ ಎಲ್ಲಾ ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ. ಧನ್ಯವಾದ ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕೊಲೆ ಬಳಿಕ ಪರಾರಿಯಾಗುವುದಕ್ಕೆ ಮುಂದಾಗಿದ್ದಂತಹ ಪ್ರಶಾಂತ್ ಪಕ್ಕದ ಮನೆಯವರು ನೋಡಿ ಡೋರ್ ಲಾಕ್ ಮಾಡಿದ್ದಾರೆ. ನಂತರ 112ಗೆ ಕರೆ ಮಾಡಿದಂತಹ ಪಕ್ಕದ ಮನೆಯವರು ಪೊಲೀಸರು ಬಂದ್ರೆ ಲಾಕ್ ಆಗುವ ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ಇದೆ. ಡೋರ್ ಲಾಕ್ ಮಾಡಿಕೊಂಡು ಪ್ರಶಾಂತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಪ್ರಶಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಏನು ಪೊಲೀಸರು ಬಂದ್ರೆ ಅರೆಸ್ಟ್ ಮಾಡ್ತಾರೆ, ಆ ಒಂದು ಭಯದಿಂದ ಆತ್ಮಹತ್ಯೆ ಮಾಡ್ಕೊಂಡೋ ಅಥವಾ ಪಶ್ಚಾತ್ತಾಪದಿಂದ ಆತ್ಮಹತ್ಯೆ ಮಾಡ್ಕೊಂಡೋ ಗೊತ್ತಿಲ್ಲ. ಆದರೆ ಕೊಲೆ ಮಾಡಿದ ನಂತರ ಆತ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಕೂಡಲೇ ಅಲ್ಲಿದ್ದಂಥ ಪಕ್ಕದ ಮನೆಯವರು ಯಾವಾಗ ಈ ಎಲ್ಲ ಘಟನೆ ಆಗಿದೆ ಅಂತ ಗೊತ್ತಾಯಿತು ಅವ್ರು ಬರ್ತಾರೆ. ಆತನನ್ನು ನೋಡಿ ಘಟನೆ ನೋಡಿ ಅವರು ಕೂಡ ಬೆಚ್ಚಿ ಬೀಳ್ತಾರೆ. ಕೂಡಲೇ ಮನೆ ಡೋರನ್ನು ಲಾಕ್ ಮಾಡ್ತಾರೆ. ಪಕ್ಕದ ಮನೆಯವರು ಲಾಕ್ ಮಾಡಿ ನಂತರ 112ಗೆ ಕರೆ ಮಾಡ್ತಾರೆ. ಪೊಲೀಸವರು ಬಂದರೆ ಎಲ್ಲಿ ನನ್ನನ್ನು ಅರೆಸ್ಟ್ ಮಾಡ್ತಾರೋ, ಜೈಲಲ್ಲಿ ಜೀವನ ಕಳಿಬೇಕಾಗುತ್ತೋ ಅನ್ನೋ ಭಯದಿಂದಲೋ ಅಥವಾ ಪಶ್ಚಾತ್ತಾಪದಿಂದಲೋ ಆತ ಮತ್ತೆ ರೂಮ್ನ ಒಳಗಡೆ ಹೋಗಿ ಅಲ್ಲಿ ಲಾಕ್ ಮಾಡಿಕೊಂಡು ಆ ಒಂದು ಡೋರ್ನ ಲಾಕ್ ಮಾಡಿಕೊಂಡು ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅಲ್ಲಿಂದ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಕೂಡ ಪಡ್ತಾನೆ ಪ್ರಶಾಂತ್. ಬಟ್ ಇನ್ನೂ ಕೂಡ ನಿಖರವಾದಂಥ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. 3 ಜನರನ್ನು ಇಷ್ಟು ಭೀಕರವಾಗಿ, ಅದು ಕೂಡ ಹೆತ್ತ ತಾಯಿ, ಅಜ್ಜಿ, ಮಾವ ಎಲ್ಲ ಜೊತೆಲಿದ್ದಂಥವ್ರು, ಒಂದೇ ಮನೇಲಿದ್ದಂಥವ್ರು ಈ ರೀತಿಯಾಗಿ ಭೀಕರವಾಗಿ ಹತ್ಯೆ ಮಾಡೋದಕ್ಕೆ ಏನು ಕಾರಣ ಅನ್ನೋದು ತನಿಖೆಯ ನಂತರ ಮತ್ತಷ್ಟು ಮಾಹಿತಿ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ಆತ ಸದ್ಯಕ್ಕೆ ಯಾವುದೇ ಡೆತ್ ನೋಟ್ ಬರೆದಿರುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆತನ ರೂಮ್ನ ಒಳಗಡೆ ಹೋಗಿ, ಯಾಕೆಂದರೆ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಯಾವಾಗ ಅವರು ಕೂಡ ಹಾಕ್ತಾರೆ ಆಗ ಆತ ಹೋಗಿ ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಅದರಿಂದಾಗಿ ಯಾವುದೇ ಡೆತ್ ನೋಟ್ ಇರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ಏನಕ್ಕೆ ಈ ರೀತಿಯಾದಂತಹ ಕೃತ್ಯ ಮಾಡ್ದ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ತಂದೆ ಹೇಳ್ತಾ ಇರುವಂಥದ್ದು ಆ ರೀತಿಯಾಗಿ ಏನು ಅಷ್ಟೊಂದು ಕಿತ್ತಾಟ ಇರಲಿಲ್ಲ, ಕೊಲೆ ಮಾಡೋ ಹಂತಕ್ಕೆ ಹೋಗುವಂಥದ್ದು ಏನೂ ಇರಲಿಲ್ಲ ಅನ್ನೋದನ್ನು ಅವರ ತಂದೆ ಹೇಳ್ತಾ ಇರುವಂಥದ್ದು.